ಹಾಯ್ ಹಲೋ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಆ್ಯಸ್ ಐ ವಾಸ್ ಟೆಲ್ಲಿಂಗ್ ಯು ಬಿಫೋರ್ ಇನ್ ಪ್ರೀವಿಯಸ್ ವಿಡಿಯೋ, ಒ ಎಮ್ ಆರ್ ಶೀಟ್ಸನ್ನು ನೀವು ಕಲೆಕ್ಟ್ ಮಾಡಿ ನಿಮ್ಮ ಕೆ ಸಿ ಟಿ ಪ್ರಿಪ್ರೇಷನ್ನ ಮಾಡಿ ಅಂತ. ಸೊ ಐ ಹ್ಯಾವ್ ಮೈ ಲೈವ್ ಪೇಪರ್ಸ್ ಹಿಯರ್. ಸೊ ಹೇಗೆ ನಾನು ಪ್ರಿಪೇರ್ ಮಾಡಿದ್ದೆ, ಯಾವ ರೀತಿಯಾಗಿ ಅನ್ನೋದನ್ನು ನಾನು ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ಸೊ ನೀವು ಕೂಡ ಯಾವ ರೀತಿಯಾಗಿ ಮಾಡಬೇಕು ಅಂತ. ಸೊ ಐ ವಿಲ್ ಶೋ ಯು ದ ಪೇಪರ್ ಹಿಯರ್. So I have it here, so I will show you. Yes, here it is. ಸೊ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೆ, ವಿತ್ ಚೆಕ್ ಮಾಡ್ಕೊಳ್ತಾ ಇದ್ದೆ ಯಾವ ರೀತಿಯಾಗಿ ಬರೆದಿದ್ದೆ ಅದನ್ನು ಅಂತ. ಸೊ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ ನೋಡೋಣ. ಎಸ್, ಯು ಗೈಸ್ ಕ್ಯಾನ್ ಸಿ ಹಿಯರ್. ಈ ರೀತಿಯಾಗಿ ನಾನು ಹೊಡಿಸಿದ್ದೆ ಒ ಎಮ್ ಆರ್ ಜೆರಾಕ್ಸನ್ನ. ಸೊ ಯು ಕ್ಯಾನ್ ಸಿ ಹಿಯರ್ ಈ ರೀತಿಯಾಗಿ ದಿಸ್ ಔಟ್ ಅಂತ ಬರೆದಿದ್ದು ಔಟ್ ಆಫ್ ದ ಸಿಲೆಬಸ್ ಯಾವ್ಯಾವ ಕ್ವಶನ್ಸ್ ಇರ್ತಿದ್ವು. ಆ್ಯಂಡ್ ಆಲ್ಸೋ ಸಿ ಹಿಯರ್ 12th ಕ್ವಶನ್ ಔಟ್ಸ್. ಆ್ಯಂಡ್ ನಾನು ಟೋಟಲ್ ಮಾಡ್ತಾ ಇದ್ದೆ ಯಾವ ರೀತಿಯಾಗಿ ಅಂತ. ಇಲ್ಲಿ ತುಂಬ ಪೇಪರ್ಸ್ ಇದ್ದಾವೆ, ಯು ಕ್ಯಾನ್ ಸಿ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೆ, ನಾನೇ ಬರೆಯೋದು ನಾನೇ ಚೆಕ್ ಮಾಡ್ಕೋದು. ಸೊ ಇಲ್ಲಿ ನೋಡ್ಬೋದು ಟೋಟಲ್ ಮಾರ್ಕ್ಸ್ ಹಾಕಿದ್ದೀನಿ. ಓಕೆ, ತುಂಬ ಪೇಪರ್ಸ್ ಜೆರಾಕ್ಸ್ ಮಾಡಿಸಿದ್ದೆ, ಹಾಗೆ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಯಾವುದೇ ಥರದ ಡೇಟ್ ನಾನು ಮೆನ್ಷನ್ ಮಾಡಿಲ್ಲ. ಬಟ್ ಡೈಲಿ ಒಂದು ಪೇಪರ್ ಆದರೂ, ಸಿ ಹಿಯರ್ ಐ ಸ್ಕೋರ್ಡ್ ಹಿಯರ್ 40 ಔಟ್ ಆಫ್ 60. ಇಟ್ ಮೈಟ್ ಬಿ ದ ಕೆಮಿಸ್ಟ್ರಿ ಇಟ್ ಸೆಲ್ಫ್. ಓಕೆ, ಕೆಮಿಸ್ಟ್ರಿ ಇರ್ಬೋದು. ನನಗೆ ಕೆಮಿಸ್ಟ್ರಿ ತುಂಬ ಇಷ್ಟ ಆಗ್ತಿತ್ತು ಫಿಸಿಕ್ಸ್ಗಿನ್ನ. ಹಾಗೆ ಬಯಾಲಜಿಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೆ, ಆ್ಯಸ್ ಇಟ್ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಇದು ಬಯಾಲಜಿ ಇರಬೇಕು. 50 ಸ್ಕೋರ್ ಮಾಡಿದ್ದೀನಿ 60ಗೆ. ಸಿ ಹಿಯರ್ ಈ ರೀತಿಯಾಗಿ ನಾನು ನಿಮಗೆ ಹೇಳಿದ್ದು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ರೈಟ್, ಇಲ್ಲಿ ನೋಡ್ಬೋದು ತುಂಬ ಪೇಪರ್ಸ್ ಇದ್ದಾವೆ. ಓಕೆ, ಇದರಿಂದ ನಿಮಗೆ ಏನಾಗುತ್ತೆ, ಫಾಸ್ಟ್ ಕೂಡ ಆಗುತ್ತೆ. ಇಲ್ಲಿ ಸರ್ಕಲ್ ಮಾಡೋದಕ್ಕೆ ಯಾವ ರೀತಿಯಾಗಿ ಸರ್ಕಲ್ ಮಾಡೋ, ಯೂಶ್ವಲಿ ಯಾವ ಪೆನ್ ಯೂಸ್ ಮಾಡ್ಬೋದು ಅಂದರೆ, ನೀವು ಬ್ಲ್ಯಾಕ್ ಪೆನ್ನು ಯೂಸ್ ಮಾಡ್ಬೋದು, ಬ್ಲೂ ಪೆನ್ ಯೂಸ್ ಮಾಡ್ಬೋದು. ಬಟ್ ಯೂಶ್ವಲಿ ಇಫ್ ಯು ಯೂಸ್ ಹಾಜರ್ ಪೆನ್ ಚೆನ್ನಾಗಿ ಮೂಡ್ತವೆ. ಹಾಗೆ ಫೈನಲ್ ಎಕ್ಸಾಮ್ ಒ ಎಮ್ ಆರ್ ಕೂಡ ನಿಮಗೆ ಅಲ್ಲಿ ಕೊಡೋದಿಲ್ಲ ಲೈವ್ ಆಗಿ, ಬಟ್ ಯು ಕ್ಯಾನ್ ಗೆಟ್ ಇಟ್ ಇನ್ ಆನ್ಲೈನಲ್ಲಿ ಪ್ರೊವೈಡ್ ಮಾಡ್ತಾರೆ. ಎಸ್, ದೀಸ್ ಆರ್ ದ ನೀಟ್ ಪೇಪರ್ಸ್ ಆ್ಯಕ್ಚುಲಿ. ಈ ರೀತಿಯಾಗಿ ನೀಟ್ ಆನ್ಸರ್ ಶೀಟ್. ಓಕೆ, ನೀಟ್ ಆನ್ಸರ್ ಶೀಟ್ ವಿಚ್ ಈಸ್ ಆಫ್ 200 ಕ್ವಶನ್ಸ್. ಇದೆಲ್ಲ ನೀಟ್ ಪ್ರಿಪ್ರೇಷನ್ ಮಾಡಿದ್ದು. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ ಒನ್ ಮೋರ್ ಕೆ ಸಿ ಟಿ ಪೇಪರ್. ಯು ಕ್ಯಾನ್ ಸಿ ದರ್. ಈ ರೀತಿಯಾಗಿ ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ನಾನು ಕೂಡ. ಯು ಕ್ಯಾನ್ ಆಲ್ಸೋ ಡೂ ಇಟ್. ಆ್ಯಂಡ್ ಹಿಯರ್ ಒಂದಿಷ್ಟು ಪೇಪರ್ಸ್ ಹೀಗೆ ಉಳಿದಾವೆ. ದೀಸ್ ಆಲ್ ಆರ್ ಎಮ್ ಟಿ ಪೇಪರ್ಸ್. ಇಷ್ಟು ನಾನು ಒಂದು 80 ಪೇಪರ್ಸ್ ಹೊಡಿಸಿದ್ದೆ. ಐ ಹ್ಯಾವ್ ಕಂಪ್ಲೀಟೆಡ್ ನಿಯರ್ಲಿ 45 ಪೇಪರ್ಸ್. ಆ್ಯಂಡ್ ಇಷ್ಟು ಪೇಪರ್ಸ್ ಉಳಿದಿದ್ದಾವೆ. ಬಟ್ ನೀವು ಯಾರಾದರೂ ಇದ್ದರೆ ಐ ಮ್ಯಾಟ್ ಹ್ಯಾವ್ ಗಿವನ್ ಯು. ಬಟ್ ಇಲ್ಲಿ ಯಾರು ನನಗೆ ಇಲ್ಲಿ ಜೂನಿಯರ್ಸ್ ಇಲ್ಲ, ಇದ್ದರೆ ಕೊಡ್ತೀನಿ. ಇದು ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ. ರೈಟ್, ಇಷ್ಟು ಉಳಿದಿದ್ದಾವೆ. ನೀವು ನೋಡಿದ್ರಿ ಅಂತ ಅನ್ಕೋತೀನಿ ನನ್ನ ಪೇಪರ್ಸ್ನ. ಸೊ ಐ ಹ್ಯಾವ್ ಟೋಲ್ಡ್ ಯು ದಿಸ್ ಲೈಕ್ ಟು ಪ್ರಾಕ್ಟೀಸ್. ಸೊ ಈ ರೀತಿಯಾಗಿ ಅಟ್ಲೀಸ್ಟ್ 1 ಪೇಪರ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ಅಪ್ಲೋಡಿಂಗ್ ದ ಮಾಕ್ ಪೇಪರ್ಸ್ ಇನ್ ಮೈ ಟೆಲಿಗ್ರಾಮ್ ಚಾನಲ್. ಆಕ್ಸೆಸ್ ಇಟ್ ದೇರ್ ಆ್ಯಂಡ್ ಡೂ ವೆಲ್. ಆಲ್ ದ ಬೆಸ್ಟ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.